ರಾತ್ರಿಯೆಲ್ಲ ನಿನ್ನ ಧ್ಯಾನದಲ್ಲೇ ಮಗ್ನಳಾದಳು. ಈ ರಾಜ್ಯವು ಪ್ರಜೆಗಳನ್ನು ನನ್ನ ಕುಮಾರನಾದ ಭಗೀರಥನನ್ನು ನನ್ನ ಪತಿಯನ್ನು ಸದಾಕಾಲ ರಕ್ಷಿಸುತ್ತಾಯಿ ರಕ್ಷಿಸು. ಆ ರಾಜರ ಪೂಜೆಯನ್ನು ಮುಗಿಸಿದರು. ಅದೇನು ಸ್ವಾಮಿ, ಇದೇನು ಶ್ರೀ ಮಂಗಲವನ್ನು ಈ ರೀತಿ ಮಾಡುವ ಕಾಡುವನ್ನು ಏನು ಚಿಂತಿಸುತ್ತಿದೆ ಕಾಣಬಹುದಲ್ಲ? ನಾನು ಏನೆಂದು ಹೇಳಲು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ನನ್ನ ಮನವು ಕಳವಳಗೊಂಡಿರುವುದು. ರಾತ್ರಿ ನಾನು ನಿದ್ರೆ ಮಾಡುವಾಗ ನನ್ನ ಕಂಡ ಸಪನದಲ್ಲಿ ನನ್ನ ತಂದೆ ತಾತಂದಿರು ನರಕದಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸುತ್ತಾ ನನ್ನನ್ನು ದಿಲೀಪ ಎಂದು ಕೂಗಿದಂತೆ ಆ ಕ್ಷಣದಲ್ಲಿ ನನ್ನ ತಂದೆಯ ಮನೆಗೆ ಓಡಂತೆ ಕನಸನ್ನು ಕಂಡರು. ನಾವೇಕೋ ಭಯವಾಗುತ್ತಿರುವುದು ಪ್ರಾಣೇಶ್ವರ ಕನಸಲ್ಲಿ ಕಂಡಿದ್ದೆ ತಾಳಾದ ಭಯಪಡುವೇ ಸ್ವಾಮಿ. ಅಲ್ಲದೆ ನೀವೇ ಹೇಳ್ತಿರಲಿಲ್ಲವೇ ಕನಸಲ್ಲಿ ಕಂಡಿದ್ದು ಅದು ನಿಜವಾಗುವುದಿಲ್ಲ. ಇದಕ್ಕಾಗಿ ಚಿಂತೆಗೆ ಸ್ವಾಮಿ ಶಾಂತರಾಗಿ. ಇಲ್ಲದು ಈ ಕ್ಷಣದಲ್ಲಿ ನನಗೇಕೋ ಭಯವಾಗುತ್ತಿರುವುದು. ಆದ್ದರಿಂದ ಈ ಕ್ಷಣದಲ್ಲಿ ನನ್ನ ಮಗನಾದ ಭಗೀರಥನಿಗೆ ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಲೇಬೇಕು. ಯಾರಲ್ಲಿ ನನ್ನ ಮಗನಾದ ಭಗೀರಥನನ್ನು ಬರಮಾಡ್ತಕ್ಕಂಥ ಕುಮಾರ ನಿನಗೆ ಮಂಗಳವಾಗಲಿ ಬೇಡುತ್ತೇನೆ. ತಂದೆ, ನನ್ನನ್ನು ಕರೆಸಿದ ಕಾರಣವೇನು ತಂದೆ?
ಕುಮಾರ ಭಗೀರಥ, ನಾಳೆ ನಿನ್ನನ್ನು ಈ ಅಯೋಧ್ಯ ಪಟ್ಟಣದ ಅರಸನನ್ನಾಗಿ ಮಾಡಬೇಕೆಂದಿರುವನು. ಪಟ್ಟಾಭಿಷೇಕಕ್ಕೆ ಸಿದ್ಧರಾಗುವುದು. ತಮ್ಮ ಚಿತ್ತವಿದ್ದಂತಾಗಲಿ ತಂದೆ.